ನಾವು ಇದನ್ನು ಈ ಕಸವನ್ನು ಪ್ರೊಸೆಸ್ ಮಾಡಲಿಕ್ಕಾಗಿ ನಮ್ಮಲ್ಲಿ 2 ಯೂನಿಟ್ಗಳಿದೆ. ಒಂದು ಅದರಲ್ಲಿ ಈಗ ನಾವು ಪ್ರತಿ ದಿವಸ ನ್ಯಾಚುರಲ್ ಆಗಿ ಪ್ರೋಸೆಸ್ ಮಾಡಿ ಹಸಿ ಕಸವನ್ನು ಸುಮಾರು 30 ಟನ್ನಷ್ಟು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬರ್ತಕ್ಕಂಥ ಕಸವನ್ನು ಬಯೋಗ್ಯಾಸ್ ಮಾಡಲಿಕ್ಕೆ ಮತ್ತು ಗೊಬ್ಬರವನ್ನು ಮಾಡಲಿಕ್ಕೆ ಮತ್ತು ಡ್ರೈ ವೇಸ್ಟ್ ಬರ್ತಕ್ಕಂಥದ್ದನ್ನು ರೀಸೈಕ್ಲಿಂಗಿಗೆ ಯೂಸ್ ಮಾಡಲಿಕ್ಕೆ ನಾವು ಬಳಸ್ತಾ ಇದ್ದೀವಿ. ಈ ಎಲ್ಲ ಪ್ರಕ್ರಿಯೆ ಕಸ ವಿಲೇವಾರಿ ಮಾಡಲಿಕ್ಕೆ ನಮಗೆ ಸ್ವಚ್ಛ ಭಾರತ್ ಮಿಷನ್ನಿಂದ ನಮಗೆ ಅನುದಾನ ಬಿಡುಗಡೆ ಆಗ್ತಾ ಇದೆ. ಇರ್ಲೋಗೋ ಅಂತಾರ ಸೆಗ್ರಿಗೇಷನ್ ಮಾಡ್ಕೊಂಡು ಕೊಡಬೇಕಲ್ಲ, ಕೊಡೋದಿಲ್ಲ, ಗುದ್ದಾಡಕ್ಕೆ ಬರ್ತಾರೆ. ಅಲ್ಲಿ ಸಪ್ರೇಟ್ ಡೈಪರ್ಸ್ ಬೇರೆ, ಹಸೆ ಕಸ ಬೇರೆ, ಕವರು, ಪೇಪರ್ಸು, ಅಟ್ಟೆ ಅವೆಲ್ಲ ಬೇರೆ ಕೊಡು ಅಂತ ಕೇಳ್ಕೊಂತ ಇದೀವಿ ನಾವು. ಅವರು ಒಬ್ಬರು ಕೊಡ್ತಾರೆ, ಒಬ್ಬರು ಕೊಡೋದಿಲ್ಲ. ಕೆಲವರೆಲ್ಲ ಹೊರಗಡೆ ಕಸ ಹಾಕ್ತಿದ್ದಾರೆ, ಇದರಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ ಎಲ್ಲ ತಿಳಿಸ್ಕೊಡ್ತಾ ಇದ್ದೀವಿ. ಹೊರಗಡೆ ಎಲ್ಲ ಕಸ ಹಾಕಬೇಡಿ, ದಿನ ಮಹಾನಗರ ಪಾಲಿಕೆಯಿಂದ ನಮಗೆಲ್ಲ ವೆಹಿಕಲ್ಸ್ ಬರ್ತಾ ಇದೆ, ಅವ್ರಿಗೆ ಕೊಡಿ. ಆ್ಯಂಡ್ 2 ಕಂಟೈನರ್ಸ್ ಇದೆ, ಹಸಿರು ಮತ್ತು ಬ್ಲೂ. ಅದರಿಂದ ಅದರಲ್ಲೇ ನೀವು ನಿಮ್ದು ಏನಿರೋದು ವೇಸ್ಟ್ ಎಲ್ಲ ಡಿಸ್ಪೋಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸಪ್ರೇಟ್ ತರ್ತಾ ಇದ್ದೀವಿ ಇವತ್ತಿನವರೆಗೂ, ಯಾವುದೂ ಇಲ್ಲ. ಇವರು ಕೂಡ ಕೋಆಪ್ರೇಟ್ ಮಾಡ್ತಾರೆ ಸ್ಟಾಫು, ಅದಕ್ಕಿಂತ ಹೆಚ್ಚು ಕೋಆಪ್ರೇಟ್ ಮಾಡಿದ್ರೆ ಇನ್ನೂ ಆಗಿಲ್ಲ. ಬಟ್ ಬರ್ತಾ ಇದ್ದಾರೆ. ಡಾಕ್ಟ್ರ್ ಹೇಳೋದ್ರಿಂದ ಪ್ರತಿ ಸಲ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಕಸ ತುಂಬೋದಿಲ್ಲ ಅಂತ.